ನಮಸ್ಕಾರ ಸ್ನೇಹಿತರೆ, KE15 ಫ್ಲೇವರ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತಟ್ಟಂತ ರೆಡಿ ಆಗೋ ಹಾಗೆ ತುಂಬಾ ಕಡಿಮೆ ಪದಾರ್ಥ ಬಳಸ್ಕೊಂಡು ಟೊಮೆಟೊ ಉಪ್ಪಿನಕಾಯಿ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ. ಎಷ್ಟೋ ಸಲ ನಮ್ಗೆ ಉಪ್ಪಿನಕಾಯಿ ಇಲ್ಲದೆ ಊಟನೇ ಕಂಪ್ಲೀಟ್ ಅನ್ಸಲ್ಲ. ದಿನ ಒಂದೇ ತರದ ಉಪ್ಪಿನಕಾಯಿ ತಿಂತಾ ಇದ್ರೂ ಬೋರ್ ಬಂದ್ಬಿಡತ್ತೆ. ಅವಾಗ ನಾವು ಈ ರುಚಿಯಾಗಿರೋ ಟೊಮೆಟೊ ಉಪ್ಪಿನಕಾಯಿನ ಮಾಡ್ಕೊಳ್ಬಹುದು. ಮೊದಲಿಗೆ ನಾನು ಟೊಮೆಟೊ ಉಪ್ಪಿನಕಾಯಿಗೆ ಮುಖ್ಯವಾಗಿ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. 5 ದೊಡ್ಡ ಸೈಜ್ ಟೊಮೆಟೊ, 1 ಬೆಳ್ಳುಳ್ಳಿ ಗೆಡ್ಡೆ, 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೇನೆ ಉಪ್ಪಿನಕಾಯಿ ಪುಡಿಗೆ ಸಾಸಿವೆ, ಜೀರಿಗೆ ಮತ್ತೆ ಮೆಂತ್ಯ. ಫಸ್ಟ್ಗೆ ಉಪ್ಪಿನಕಾಯಿ ಪೌಡರ್ ರೆಡಿ ಮಾಡ್ಕೊಳ್ಳೋದು ನೋಡಿ. 1 ಬಾಣಲೆಗೆ 2 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಸಾಸಿವೆ ಸಿಡಿದು ಸಾಸಿವೆ ಕಲರ್ ಸ್ವಲ್ಪ ಬೆಳ್ಳಗೆ ಟರ್ನ್ ಆಗ್ತಾ ಬರುತ್ತೆ. ಅಲ್ಲಿ ತನಕ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿಟ್ಟು ಡ್ರೈ ರೋಸ್ಟ್ ಮಾಡಬೇಕು. ಜೀರಿಗೆ ಕಲರ್ ಕೂಡ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುತ್ತೆ. ಇಷ್ಟಾದ್ಮೇಲೆ ಲೋ ಫ್ಲೇಮ್ ಮಾಡಿ 1/4 ಟೀ ಸ್ಪೂನ್ ಮೆಂತ್ಯ ಹಾಕಿ 30 ಸೆಕೆಂಡ್ಸ್ ಡ್ರೈ ರೋಸ್ಟ್ ಮಾಡಿದ್ರೆ ಸಾಕು. ಇದು ಮೂರನ್ನು ಡ್ರೈ ರೋಸ್ಟ್ ಮಾಡಾದ್ಮೇಲೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಆರೋದಕ್ಕೆ ಬಿಡಬೇಕು. ಅದೇ ಬಾಣಲೆಗೆ 3 ಟೀ ಸ್ಪೂನ್ ಎಣ್ಣೆ ಹಾಕಿ 15 ರಿಂದ 20 ಬೆಳ್ಳುಳ್ಳಿ ಎಸಳು ಹಾಕಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ. ನಂತರ ಆಲ್ರೆಡಿ ಹೆಚ್ಚು ರೆಡಿ ಮಾಡಿ ಇಟ್ಕೊಂಡಿರೋ 5 ದೊಡ್ಡ ಸೈಜ್ ಟೊಮೆಟೊನ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ 1/4 ಟೀ ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಫುಲ್ ಮೆತ್ತಗಾಗತ್ತೆ. ಮೆತ್ತಗಾಗೋ ತನಕ ಇದನ್ನ ಬೇಯಿಸಬೇಕು. ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ. ಟೊಮೆಟೊ ರಸದಲ್ಲೇನೆ ಇದು ಚೆನ್ನಾಗಿ ಬೆಂದ್ಬಿಡತ್ತೆ. ಫ್ಲೇಮ್ನ ನೀವು ಮೀಡಿಯಂನಲ್ಲಿಟ್ಟರೆ 5 ರಿಂದ 8 ನಿಮಿಷಕ್ಕೆಲ್ಲ ಇದು ಸಾಫ್ಟ್ ಆಗಿ ಬೆಂದ್ಬಿಡತ್ತೆ. 2 ರಿಂದ 3 ನಿಮಿಷಕ್ಕೊಂದ್ಸಲ ಬೇಕಿದ್ರೆ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಇದನ್ನು ಬೇಯಿಸ್ತಾ 8 ನಿಮಿಷ ಆಗಿದೆ. ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ. ಹಾಗೇನೆ ಟೊಮೆಟೊದಲ್ಲಿ ಹಸಿ ವಾಸನೆ ಕೂಡ ಸ್ವಲ್ಪನೂ ಇಲ್ಲ. ಈಗ ಫ್ಲೇಮ್ ಆಫ್ ಮಾಡಿ ಹುಣಸೆ ಹಣ್ಣು ತಗೊಂಡಿರ್ತೀವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡಿ ಆರೋದಕ್ಕೆ ಬಿಡಿ. ಹುಣಸೆ ಹಣ್ಣು ಗಟ್ಟಿ ಇದ್ರೂ ಟೊಮೆಟೊ ಬಿಸಿ ಇರೋದ್ರಿಂದ ಹುಣಸೆ ಹಣ್ಣು ಸಾಫ್ಟ್ ಆಗಿಬಿಡತ್ತೆ. ನೆಕ್ಸ್ಟ್ ನಾನು ಉಪ್ಪಿನಕಾಯಿ ಪುಡಿ ಹುರ್ಕೊಂಡಿರೋದನ್ನೆಲ್ಲ ಮಿಕ್ಸರ್ಗೆ ಹಾಕಿ ನೈಸಾಗಿ ಪೌಡರ್ ಮಾಡ್ತಾ ಇದ್ದೀನಿ. ಇದನ್ನ ನಾವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಟ್ಟು ಅದೇ ಮಿಕ್ಸರ್ ಅಲ್ಲೇನೆ ಬೇಯಿಸಿ ಆರಿರೋ ಟೊಮೆಟೊನ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ತುಂಬಾನೇ ನುಣ್ಣಗೆ ರುಬ್ಬೇಕು ಅಂತ ಹೇಳಿಲ್ಲ. 80 to 90% ನುಣ್ಣಗಾದ್ರೂ ಪರವಾಗಿಲ್ಲ. ಮಿಕ್ಸರ್ ಮಾಡ್ಕೊಂಡ ನಂತರ 1 ಬಾಣಲೆಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ 1 ಟೀ ಸ್ಪೂನ್ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದಾದ್ಮೇಲೆ ಫ್ಲೇಮ್ನ ಆಫ್ ಮಾಡಿಬಿಡಿ. ಫ್ಲೇಮ್ ಆಫ್ ಮಾಡ್ಕೊಂಡಾದ್ಮೇಲೆ ತಕ್ಷಣ 1 ಟೀ ಸ್ಪೂನ್ ಇಂಗು, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1.5 ಟೀ ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಟವ್ ಆನಲ್ಲಿಟ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡೋದೇನಾದ್ರೂ ಲೇಟ್ ಆದ್ರೆ ಖಾರದ ಪುಡಿ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂತರ ಮತ್ತೆ ಸ್ಟವ್ ಆನ್ ಮಾಡಿ 8 ರಿಂದ 10 ಕರಿಬೇವಿನ ಎಲೆ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಕರಿಬೇವಿನ ಎಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ್ಮೇಲೆ ಮಿಕ್ಸರ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕಿ 1.5 ಟೀ ಸ್ಪೂನ್ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸಿ. ಇದೇನಾದ್ರೂ ಬಾಣ್ಲೆಗೆ ಹಿಡ್ಕೊಳ್ಬೋದು ಅನ್ಸಿದ್ರೆ ಸೌಟಲ್ ಮಧ್ಯ ಮಧ್ಯ ತಿರುಗಿಸ್ತಾ ಇರಿ. 3 ನಿಮಿಷ ಆದ್ಮೇಲೆ ನಾವೇನು ಉಪ್ಪಿನಕಾಯಿ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ 3 ಟೀ ಸ್ಪೂನ್ ಮಾತ್ರ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಉಪ್ಪಿನಕಾಯಿಗೆ ಮಿನಿಮಮ್ ಅಂದ್ರೂ 3 ರಿಂದ 4 ಟೀ ಸ್ಪೂನ್ ಉಪ್ಪಿನಕಾಯಿ ಪುಡಿ ಬೇಕಾಗತ್ತೆ. ನಾನಿಲ್ಲಿ ಫಸ್ಟಿಗೆ ಯಾಕೆ ಇಷ್ಟೇ ಹಾಕೊಂಡು ತೋರಿಸ್ತಾ ಇದ್ದೀನಿ ಅಂದ್ರೆ ತುಂಬಾ ಸ್ಟ್ರಾಂಗ್ ಇಷ್ಟಪಡದೇ ಇರೋರು ಇಷ್ಟೇ ಉಪ್ಪಿನಕಾಯಿ ಪುಡಿ ಹಾಕೊಂಡು ಸ್ಟಾಪ್ ಮಾಡ್ಬೋದು. ಸ್ಟ್ರಾಂಗ್ ಬೇಕು ಅನ್ನೋರು ಒಂದೇ ಸಲಕ್ಕೆನೆ ಎಲ್ಲಾ ಪುಡಿನೂ ಸೇರಿಸಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬಹುದು. ಆದ್ರೆ ಉಪ್ಪಿನಕಾಯಿನ ಎಲ್ಲಾ ತರ ತಿಂಡಿ ಹಾಗೆ ಅನ್ನದ ಜೊತೆ ಹಚ್ಕೊಂಡು ತಿನ್ನೋದ್ರಿಂದ ಸ್ಟ್ರಾಂಗ್ ಇದ್ರೇನೆ ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ 1 ನಿಮಿಷ ಆದ್ಮೇಲೆ ಉಳಿದಿರೋ ಉಪ್ಪಿನಕಾಯಿ ಪುಡಿ 1/4 ಟೀ ಸ್ಪೂನ್ ಸಕ್ಕರೆ ಹಾಕಿ ಕೈ ಬಿಡದೆ ಇದನ್ನ 2 ನಿಮಿಷ ತಿರುಗಿಸ್ತಾ ಇದ್ದೀನಿ. ನೋಡಿ, ಇದು ಈ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಫ್ಲೇಮ್ ಆಫ್ ಮಾಡಿಬಿಡಿ. ಇದನ್ನ 1 ವಾರದ ತನಕ ಹೊರಗಡೆನೆ ಇಟ್ಟು ಯೂಸ್ ಮಾಡ್ಬೋದು. ನಂತರ ಬೇಕಿದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ದೋಸೆ, ಇಡ್ಲಿ ಹಾಗೆ ಪರೋಟದ ಜೊತೆ ಎಲ್ಲ ಇದು ತುಂಬಾ ರುಚಿಯಾಗಿರುತ್ತೆ. ತಮಗೆ ಸಪರೇಟ್ ಆಗಿ ಯಾವುದೇ ತರ ಚಟ್ನಿ ಅಥವಾ ಸಾಂಬಾರ್ ಬೇಕು ಅನ್ಸಲ್ಲ. ಅನ್ನದ ಜೊತೆ ಕೂಡ ಇದನ್ನ ಕಲ್ಸ್ಕೊಂಡು ತಿನ್ಬೋದು. ನಿಮಗೆ ಇವತ್ತಿನ ಈ ಉಪ್ಪಿನಕಾಯಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.